ರಾಮದುರ್ಗದ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು. ಬೆಳಗಾವಿ ಜಿಲ್ಲೆ ರಾಮನಗರಿ ರಾಮದುರ್ಗದಲ್ಲಿ ಇಂದು ಭವ್ಯ ರಥೋತ್ಸವ ಜರುಗಿತು. ಐತಿಹಾಸಿಕ ಹಿನ್ನೆಲೆಯುಳ್ಳ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಶ್ರೀ ವೆಂಕಟೇಶ್ವರ ಜಾತ್ರಾ ಮಹೋತ್ಸವ ಮಾರ್ಚ್ ತಿಂಗಳ 30ರಿಂದ ಆರಂಭಗೊಂಡು ವಾಹನೋತ್ಸವ ಪ್ರತಿದಿನ ರಾತ್ರಿ ಜರುಗಿತು. ವೆಂಕಟೇಶ್ವರ ದೇವರ ದೇವಸ್ಥಾನ ಮಹಾರಥೋತ್ಸವ ಇಂದು ಬೆಳಗ್ಗೆ 9:30ಕ್ಕೆ ಜರುಗಿತು. ಈಗಲೂ ಪ್ರತಿ ವರ್ಷ ರಾಮನವಮಿ ಮರುದಿನ ಸಹಸ್ರಾರು ಜನರು ಶ್ರದ್ಧಾಭಕ್ತಿಯಿಂದ ವೆಂಕಟೇಶ್ವರ ಜಾತ್ರೆಯನ್ನು ವೈಭವದಿಂದ ನಡೆಸಿಕೊಂಡು ಬಂದರು. ಜಾತ್ರೆಯ ಈ ಭಾಗದಲ್ಲಿ ಪ್ರಖ್ಯಾತಿ ಹೊಂದಿದ ಮಲಪ್ರಭಾ ನದಿ ದಡದಲ್ಲಿ ಭವ್ಯ ವೆಂಕಟೇಶ್ವರ ದೇವಸ್ಥಾನ ಎಡಕ್ಕೆ ಏರುಮುಖವಾಗಿ ತೇರ್ ಬಜಾರ್ನಲ್ಲಿ ಬೆಳಿಗ್ಗೆ ಕಲ್ಲಿನ ರಥವನ್ನ ಭಕ್ತಿಭಾವದ ತುಂಬಿದ ಜನಸ್ತೋಮದ ನಡುವೆ ಎಳೆದರು. ರಾಜ ಪರಂಪರೆಯಿಂದ ಐತಿಹಾಸಿಕ ದೇವಸ್ಥಾನ ಎಂದು ಖ್ಯಾತಿ ಪಡೆದಿರುವ ರಾಮದುರ್ಗದ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಸಾವಿರಾರು ಸಂಖ್ಯೆಯಲ್ಲಿ ನಡೆದಿರುವ ಭಕ್ತರು ಈ ಐತಿಹಾಸಿಕ ರಥೋತ್ಸವಕ್ಕೆ ಸಾಕ್ಷಿಯಾದರು. ಸುಮಾರು 300ಕ್ಕೂ ಹೆಚ್ಚು ವರ್ಷದ ಇತಿಹಾಸ ಇರುವ ಈ ಜಾತ್ರೆ ಯುಗಾದಿ ಹಬ್ಬದ ನಂತರ ರಾಮನವಮಿವರೆಗೂ ವಾಹನೋತ್ಸವ ಮತ್ತು ರಾಮನವಮಿ ಮರುದಿನ ರಾಮದುರ್ಗ ಜಾತ್ರೆ ಇಂದು ನೆರವೇರಿತು. ಬೃಹತ್ ಕಲ್ಲಿನ ತೇರು ಇಳಿಜಾರಿನಲ್ಲಿ ಸಂಪೂರ್ಣವಾಗಿ ತಿರುಗಿಸಲಾಯಿತು. ಇದು ಈ ಜಾತ್ರೆಯ ಪ್ರಮುಖ ಆಕರ್ಷಣೆಯಾಗಿತ್ತು. ವರದಿ ಪ್ರಕಾಶ್ ಕಟ್ಟಿ, ರಾಮದುರ್ಗ. ಕಳೆದ ರಾಜ ಮಹಾರಾಜರ ಕಾಲದಿಂದ ರಾಮದುರ್ಗ ಆರಾಧ್ಯ ದೇವತೆ ಗ್ರಾಮ ದೇವತೆ ಎಂದೇ ಖ್ಯಾತಿಯಾದಂತಹ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ಈ ಜಾತ್ರಾ ಮಹೋತ್ಸವ ಕಳೆದ ಇತಿಹಾಸದ ಪ್ರಕಾರ 300 ವರ್ಷಗಳಿಂದ ಅವ್ಯಾಹತವಾಗಿ ಈ ಜಾತ್ರಾ ಮಹೋತ್ಸವ ಅದ್ದೂರಿಯಿಂದ ಜರುಗ್ತಾ ಬಂದಿದೆ. ಯುಗಾದಿ ಪಾಡ್ಯದಿಂದ ರಾಮನವಮಿಯವರೆಗೆ ವಿವಿಧ ತರದ ವಾಹನಗಳ ನಂತರ ಮರುದಿವಸ ಅತ್ಯಂತ ವಿಜೃಂಭಣೆಯಿಂದ ಲಕ್ಷಾಂತರ ಜನರು ಸೇರಿಕೊಂಡು ಈ ಒಂದು ರಥೋತ್ಸವ ಕಾರ್ಯಕ್ರಮ ಜರುಗುತ್ತದೆ. ಈ ರಥೋತ್ಸವ ಕಾರ್ಯಕ್ರಮದ ವಿಶೇಷತೆ ಅಂದರೆ ಕರ್ನಾಟಕದಲ್ಲಿ ಎಲ್ಲಿ ಇತಿಹಾಸದಲ್ಲಿ ಇಲ್ಲ. ಈ ರಥ ಎತ್ತರ ಒಂದು ಏರಿನಲ್ಲಿ ನಿಂತಾಗ ನಮ್ಮ ಭುವಿ ಒಡ್ಡರ ಸಮಾಜದ ಜನಾಂಗರು, ಯುವಕರು, ಹಿರಿಯರು ಸೇರಿ ಅದನ್ನ ತಿರುಗಿಸುವ ದೃಶ್ಯವನ್ನ ಅತ್ಯಂತ ವಿಸ್ಮಯಕಾರಿಯಾಗಿರುತ್ತದೆ. ಅದೊಂದು ಅಲ್ಲಿ 1 ಗಂಟೆ ಕಾಲ ತೆಗೆದುಕೊಳ್ತಾರೆ. ಲಕ್ಷಾಂತರ ಭಕ್ತರು ಇದನ್ನ ನೋಡಿ ಆನಂದ ಪಡ್ತಾ ಇದ್ದಾರೆ. ಪ್ರತಿದಿನ ಸಂಜೆ 10 ದಿನಗಳ ಕಾಲ ಕೀರ್ತನೆ, ಭಜನೆ, ಸಂಗೀತ ಕಾರ್ಯಕ್ರಮ, ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ರಾಜ ಮಹಾರಾಜರ ಕಾಲದಲ್ಲಿ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಎಲ್ಲ ಸಮುದಾಯದ ಜನ ಹಿಡ್ಕೊಂಡು ಯಾವುದೋ ಒಂದು ಜಾತಿಯನ್ನು ಬಿಡದೇನೆ ಎಲ್ಲ ಸಮುದಾಯದ ಜನರು ಇದರಲ್ಲಿ ಭಾಗವಹಿಸಿ ಆ ಕೆಲಸವನ್ನು ಮಾಡ್ಬೇಕಂತ ಹೇಳಿ ಅವರಿಗೆ ಉಪಜೀವನಕ್ಕೆ ಜಮೀನನ್ನು ಕೊಟ್ಟು ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಹಚ್ಚಿ ಎಲ್ಲರಿಗೆ ಇದನ್ನು ಭಾವೈಕ್ಯತೆಯಿಂದ ಅಮೃತ ತಾಲೂಕಿನಿಂದ ಒಂದು ಅತ್ಯಂತ ವೈಭವದಿಂದ ಈ ಜಾತ್ರಾ ಮಹೋತ್ಸವ ಜರುಗ್ತಾ ಬಂದಿದೆ. ಲಕ್ಷಾಂತರ ಭಕ್ತರು ತಾಲೂಕಿನಾದ್ಯಂತ ಇದರಲ್ಲಿ 10 ದಿನ ಪಾಲ್ಗೊಂಡು ಇನ್ನ ಕಳಿಸುವವರೆಗೂ ಪ್ರತಿನಿತ್ಯ ಈ ಜಾತ್ರಾ ಮಹೋತ್ಸವ ಅತ್ಯಂತ ಅದ್ಭುತ ಜರುಗ್ತಾ ಇದೆ.